ಕಾಂಗ್ರೆಸ್ ಸರ್ಕಾರ ತಮ್ಮ 3 ವರ್ಷಗಳ ಸಾಧನಾ ಸಮಾವೇಶವನ್ನು ಇವತ್ತು 19ನೇ ತಾರೀಕು ಬೆಳಗ್ಗೆ ಆಯೋಜನೆ ಮಾಡಿದೆ. ಇನ್ನು 2 ದಿವಸ ತುಂಬಿದ್ರೆ ಈ ಸರ್ಕಾರಕ್ಕೆ ಸುಮಾರು 3 ವರ್ಷ ಸಂಪೂರ್ಣ ಆಗುತ್ತೆ. ಈ ಸಂದರ್ಭದಲ್ಲಿ ಸಾಧನೆಯನ್ನು ನಾವು ಮಾಡಿದ್ದೇವೆ ಅಂತ ಹೇಳಿ ಇವತ್ತು ಈ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಸುಮಾರು 2 ಲಕ್ಷ ಜನಗಳನ್ನು ಸೇರಿಸಿ ಒಂದು ಸಮಾವೇಶ ಮಾಡಬೇಕು, ಮುಖ್ಯಮಂತ್ರಿಗಳನ್ನು ಕರೆಸಬೇಕು ಅಂತೇಳಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಿ ಬಯಸ್ತೇನೆ. ಇವತ್ತು 3 ವರ್ಷ ನಿಮ್ಮ ಸರ್ಕಾರ ಪ್ರಾರಂಭ ಆಗಿ 3 ವರ್ಷ ಆಗಿದೆ. ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರಿ. ಆ ಗ್ಯಾರಂಟಿ ಯೋಜನೆಯಲ್ಲೇ ನೀವು ಸರಿಯಾಗಿ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ಹೆಣ್ಮಕ್ಕಳಿಗೆ 2,000 ರೂಪಾಯಿ ತಿಂಗಳಿಗೆ ಹಾಕುವಂಥದ್ದನ್ನೇ ನೀವು ಹಾಕಿಲ್ಲ. ಹೋದ ಒಂದು ಬಡ್ಜೆಟಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ 5,000 ಕೋಟಿ ಇನ್ನೂ ನಾವು ಹಾಕಿಲ್ಲ ಅಂತೇಳಿ ಒಪ್ಕೊಂಡಿದ್ದಾರೆ. ಅದನ್ನು ಅಸೆಂಬ್ಲಿಯಲ್ಲೂ ಕೂಡ ನಾವು ಪ್ರಶ್ನೆ ಮಾಡಿದೋ. ಅಸೆಂಬ್ಲಿಯಲ್ಲಿ ಪ್ರಶ್ನೆ ಮಾಡಿದ ಅಂಥ ಸಂದರ್ಭದಲ್ಲಿ ಅವರು ಈ ವರ್ಷ ಇನ್ನೂ 5,000 ಕೋಟಿ ನಾವು ಕೋತ ಆಗಿದೆ, ನಮ್ಮಲ್ಲಿ ಹಣ ಇರಲಿಲ್ಲ ಅಂತೇಳಿ ಅವರೇ ಒಪ್ಕೊಂಡಿದ್ದಾರೆ. ಅಲ್ಲಿರುವಂಥ ಸಚಿವರು ಹೇಳ್ತಾರೆ, ಏನ್ರಿ ಇದೇನು ಸಂಬಳನೇನ್ರಿ ತಿಂಗಳು ಕೊಡೋದಕ್ಕೆ ಅಂತೇಳಿ ಒಬ್ಬರು ಸಚಿವರು ಜಾರ್ಜ್ ಅವರು ಹೇಳ್ತಾರೆ. ಅಂದರೆ ಸರಿಯಾದ ರೀತಿಯಲ್ಲಿ ಸರಿಯಾಗಿ ಯೋಜನೆ ಗ್ಯಾರಂಟಿ ಯೋಜನೆಗಳನ್ನು ಜನಗಳಿಗೆ ಕೊಡದೇ ಇಲ್ಲ ಅಂತ ಹೇಳಿದ್ರೆ, ನಾನು ಸರ್ಕಾರಕ್ಕೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಯಾಕೆ ಈ ಯೋಜನೆಯನ್ನು ಘೋಷಣೆ ಮಾಡಬೇಕು? ಇವತ್ತು ಕಳೆದ 3 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದ ಆಡಳಿತವನ್ನು ನಾವು ನೋಡಿದ್ರೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇವತ್ತು ನಾನು ಹೇಳ್ತಿಲ್ಲ ಇದು ಭ್ರಷ್ಟಾಚಾರನ, ಅಲ್ಲಿನ ಇವತ್ತಿನ ಗುತ್ತಿಗೆದಾರರು ಹೇಳ್ತಿದ್ದಾರೆ ಈ ಸರ್ಕಾರದಲ್ಲಿ 80% ಭ್ರಷ್ಟಾಚಾರ ಇದೆ ಅಂತೇಳಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರುಗಳು ಮತ್ತು ಗುತ್ತಿಗೆದಾರರೇ ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರ ಕಾಲಮಿತಿಯಲ್ಲಿ ಹಣ ಕೊಡ್ತಿಲ್ಲ, ಭ್ರಷ್ಟಾಚಾರ ತುಂಬಿ ತುಳುಕ್ತಿದೆ ಅಂತೇಳಿ. ಆಮೇಲೆ ನಮ್ಮ ಸರ್ಕಾರ ಇದ್ದಾಗ 40%ನ ಆರೋಪ ಮಾಡಿದ್ರು. ಇವತ್ತು 80% ರಾಜ್ಯ ಸರ್ಕಾರದ ಮೇಲೆ ಆರೋಪ ಇದೆ. ಅದನ್ನು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅದ್ರ ಬಗ್ಗೆ ಆ ಗುತ್ತಿಗೆದಾರರು ಏನು ಇವತ್ತು ಹೇಳಿದ್ದಾರೆ ಅದ್ರ ಬಗ್ಗೆ ಕಾಮೆಂಟ್ಸೇ ಮಾಡಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಆ ಥರ ಇವತ್ತು ಇಬ್ಬರೂ ಕೂಡ ಅದ್ರ ಬಗ್ಗೆ ಏನೂ ಕೂಡ ಕಾಮೆಂಟ್ಸ್ ಮಾಡಿದ್ರೆ ಗುಮ್ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಹಾಗೆ ಇವತ್ತು ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಅಬ್ಕಾರಿ ಇಲಾಖೆಯಲ್ಲಿ ನಾವು ಅಸೆಂಬ್ಲಿಯಲ್ಲೂ ಕೂಡ ಇದನ್ನು ಕ್ವಶನ್ ಮಾಡಿದ್ರು. ನಿಮ್ಮ ಅಬ್ಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಿದೆ ಅಂತೇಳಿ ಗುರುಸ್ವಾಮಿ ಅಂತೇಳಿ ಸಿದ್ದರಾಮಯ್ಯನವರ ಕ್ಷೇತ್ರದವರೇ ಊರಿನವರೇ ಗುರುಸ್ವಾಮಿಯವರು ಆರೋಪ ಮಾಡಿದ್ರು. ಆದರೆ ಅವ್ರನ್ನ ರಾಜೀನಾಮೆಯನ್ನು ಕೂಡ ನಾವು ಆಗ್ರಹ ಮಾಡಿದ್ರು. ಆ ರಾಜೀನಾಮೆ ಆಗ್ರಹ ಮಾಡಿದ್ರು. ಈ ಸರ್ಕಾರಕ್ಕೆ ದಪ್ಪ ಚರ್ಮ, ಯಾವುದೇ ಮಾನ ಮರ್ಯಾದೆ ಇಲ್ಲ, ಏನೂ ಕೂಡ ನಿರ್ಧಾರವನ್ನು ತಗೊಳ್ಳಿಲ್ಲ. ಅಬ್ಕಾರಿ ಸಚಿವರ ರಾಜೀನಾಮೆಯನ್ನು ಕೂಡ ಸಿದ್ದರಾಮಯ್ಯನವರು ತಗೊಳ್ಳಿಲ್ಲ. 2ನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಈಗಿನ ಮುಖ್ಯಮಂತ್ರಿಗಳೇ ಇವತ್ತು ಮುಖ್ಯಮಂತ್ರಿಗಳಾಗಿ ಕಳಂಕಿತರಾಗಿದ್ದಾರೆ. ಒಂದು ದುರ್ಬಲ ಆಡಳಿತವನ್ನು ಇವತ್ತು ಕೊಡ್ತಾ ಇದ್ದಾರೆ. ಕಳೆದ 3 ವರ್ಷಗಳಲ್ಲಿ ಸ್ವಂತ ಸಿದ್ದರಾಮಯ್ಯನವರ ವರ್ಚಸ್ಸಿಗೆ ಧಕ್ಕೆ ಆಗಿದೆ, ತೀವ್ರವಾದ ಧಕ್ಕೆ ಆಗಿದೆ. ಏನಪ್ಪ ಅಂತ ಹೇಳಿದ್ರೆ, ಸ್ವಂತ ಅವರೇ ಭ್ರಷ್ಟಾಚಾರವನ್ನು ಎದುರಿಸ್ತಾ ಇದ್ದಾರೆ. ಅದರಲ್ಲಿ ಅವರ ಪತ್ನಿ ಹೆಸರಿಗೆ ಹಂಚಿಕೆ ಆಗಿದ್ದ ಸುಮಾರು 14 ಮೂಢ ನಿವೇಶನಗಳನ್ನು ವಾಪಸ್ ಕೊಟ್ಟಿದ್ದಾರೆ. ವೈಯಕ್ತಿಕ ಭ್ರಷ್ಟಾಚಾರಕ್ಕೆ ಇದೊಂದು ದೊಡ್ಡ ನಿದರ್ಶನ. ನಾನು ಇವತ್ತು ಸಿದ್ದರಾಮಯ್ಯನವರ ತಲೆ ಮೇಲೆ ಇವತ್ತು ಕೂಡ ಅದು ತೂಗ್ತಾ ಇದೆ. ಭ್ರಷ್ಟಾಚಾರದಿಂದ ಕಳಂಕರಹಿತವಾಗಿ ಇವತ್ತುವರೆಗೂ ಕೂಡ ಅವರಾಗಲಿ ಅವರ ಶ್ರೀಮತಿಯರಾಗಲಿ ವಾಪಸ್ ಬರೋದಿಲ್ಲ. ಒಂದು ಗಾದೆ ಮಾತಿದೆ ಗ್ರೀಸಲ್ಲಿ, 1000 ವರ್ಷಗಳ ಹಿಂದೆ ಒಂದು ಗಾದೆ ಮಾತೆ ಇದೆ. ಯಾವತ್ತೂ ಒಂದು ಸೀಸರ್ನ ಹೆಂಡತಿ ನಿಷ್ಕಳಂಕವಾಗಿರಬೇಕು ಅಂತೇಳಿ ಒಂದು ಗಾದೆ ಮಾತಿದೆ. ಆದರೆ ಸಿದ್ದರಾಮಯ್ಯನವರ ಶ್ರೀಮತಿಯವರು ಮೂಢ ಹಗರಣದಲ್ಲಿ ಸಿಗಾಕೊಂಡು 14 ಸೈಟ್ಗಳನ್ನು ವಾಪಸ್ ಕೊಟ್ಟಿರುವಂಥ ಒಂದು ದೊಡ್ಡ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡಿರುವಂಥದ್ದು. ಇವತ್ತು ಕೂಡ ಅದರಿಂದ ಈಚೆ ಬರೋಕ್ಕಾಗದಲ್ಲೇ ಇರುವಂಥದ್ದು ಒಂದು ನಿರ್ದೇಶನ. ಒಬ್ಬ ಸ್ವಂತ ಮುಖ್ಯಮಂತ್ರಿ ಮೇಲೆ ಈ ರೀತಿಯ ಆರೋಪವನ್ನು ಇರೋದ್ರಿಂದ ಈ ಸರ್ಕಾರದಲ್ಲಿ ಯಾವುದೇ ವರ್ಚಸ್ಸು, ಒಂದು ಬಿಗಿ ಆಡಳಿತ ಇಲ್ಲ ಅನ್ನೋದು ರಾಜ್ಯದ ಜನತೆಗೆ ಗೊತ್ತಾಗಿದೆ. 2013ರಿಂದ 2018ರವರೆಗಿದ್ದಂಥ ಸಿದ್ದರಾಮಯ್ಯನವರು ಇವಾಗಿಲ್ಲ ಅಂತೇಳಿ ನಾನು ಹೇಳ್ತಿಲ್ಲ, ನಮ್ಮ ತುಮಕೂರು ಜಿಲ್ಲೆಯವರಾದಂಥ KN ರಾಜಣ್ಣವರೇ ಇವತ್ತು ಹೇಳಿದ್ದಾರೆ. ಇದು ತೋರಿಸುತ್ತೆ ಸಿದ್ದರಾಮಯ್ಯನವರ ದೌರ್ಬಲ್ಯ ಮತ್ತು ದುರಾಡಳಿತವನ್ನು ಇದರಲ್ಲಿ ನಾವು ಕಾಣ್ಬೋದು. ಇವತ್ತು ಬಹಳ ಮುಖ್ಯವಾಗಿ 3ನೇ ಸಂಗತಿ ಏನಪ್ಪ ಅಂತ ಹೇಳಿದರೆ ರೈತರ ಆತ್ಮಹತ್ಯೆ. ಸಿದ್ದರಾಮಯ್ಯನವರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ರೈತರ ಆತ್ಮಹತ್ಯೆಯ ಪ್ರಮಾಣ
22.61ರಷ್ಟು ಹೆಚ್ಚಾಗಿದೆ. ಇದನ್ನು ನಾನು ಹೇಳ್ತಿಲ್ಲ. 2023ರಲ್ಲಿ 1425 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಇವತ್ತು 2024ರಲ್ಲಿ ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಪ್ಪ ಅಂತ ಹೇಳಿದ್ರೆ 1770 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ಪತ್ರಿಕೆಗಳ ಮುಖ್ಯಪುಟದಲ್ಲೂ ಕೂಡ ಬಂದಿದೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಇವರು ಒಂದು ವರದಿಯನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದಾರೆ. ಅಂದರೆ ಕರ್ನಾಟಕ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಆತ್ಮಹತ್ಯೆಯಲ್ಲಿ, ರೈತರ ಆತ್ಮಹತ್ಯೆಯಲ್ಲಿ ಇರುವಂಥದ್ದು. ನೇಗಿಲ ಯೋಗಿಗೆ ನೆಮ್ಮದಿಯ ಬದುಕಿಲ್ಲ ಅವಕಾಶ ಕೊಡದೇ ಇದ್ದರೆ ಸರ್ಕಾರ ಅಧಿಕಾರದಲ್ಲಿ ಇದ್ರೇನೋ ಇಲ್ಲದೆ ಹೋದ್ರೇನೋ ಅನ್ನೋದು ಪ್ರಶ್ನೆಯನ್ನು ರೈತರು ಇವತ್ತು ಮಾಡ್ತಾ ಇದ್ದಾರೆ. 4ನೇದು ಏನಪ್ಪ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಅತಿ ಹೆಚ್ಚು ಸಾಲ ಮಾಡಿದ್ದೆ ಸಿದ್ದರಾಮಯ್ಯನವ್ರ ಸಾಧನೆ. ಸಿದ್ದರಾಮಯ್ಯನವರು ಸುಮಾರು 17 ಬಡ್ಜೆಟನ್ನು ಇವತ್ತು ಕರ್ನಾಟಕದಲ್ಲಿ ಮಂಡಿಸಿದ್ದಾರೆ. ಕರ್ನಾಟಕ ಇವತ್ತು ಅತಿ ಹೆಚ್ಚಿನ ಸಾಲಕ್ಕೆ ದೂಡಿದ್ದು ಬಿಟ್ಟರೆ ಸಿದ್ದರಾಮಯ್ಯನವರು ಅವರ ಈ ಒಂದು 3 ವರ್ಷದ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಸಾಲ ಮಾಡಿರೋದು ಬಿಟ್ಟರೆ ಅವ್ರ ಸಾಧನೆ ಏನೂ ಇಲ್ಲ. ಇವತ್ತು 8 ಲಕ್ಷ ಕೋಟಿ ಹಣದ ಒಂದು ಸಾಲವನ್ನು ಈ ಸರ್ಕಾರ ಮಾಡಿದೆ. GSDP ಅಂತ ಹೇಳಿದ್ರೆ 25% ಒಳಗಡೆ ಸಾಲದ ಮಿತಿ ಇರಬೇಕು. ಇವತ್ತು ಸಿದ್ದರಾಮಯ್ಯನವರು ಮಂಡಿಸಿರೋ ಬಡ್ಜೆಟಲ್ಲಿ ಎಷ್ಟಾಗಿದೆಯಪ್ಪ ಅಂತ ಹೇಳಿದ್ರೆ 24.96, ಅಂದರೆ ಇನ್ನು 0.04% ಮಾತ್ರ ಬಾಕಿ ಉಳಿದಿದೆ. ಮುಂದೆ ಸಿದ್ದರಾಮಯ್ಯನವರೇ ಸಾಲ ಮಾಡೋಕ್ಕಾಗಲ್ಲ ಇನ್ನು 2 ವರ್ಷದಲ್ಲಿ. ಮುಂದಿನ ಬರುವಂಥ ಸರ್ಕಾರಗಳು ಕೂಡ ಸಾಲ ಮಾಡಿ ಸರ್ಕಾರ ನಡೆಸೋಕ್ಕಾಗದಿರೋ ಪರಿಸ್ಥಿತಿಯನ್ನು ಇವತ್ತು ಕರ್ನಾಟಕದಲ್ಲಿ ತಂದಿಟ್ಟಿರುವಂಥ ಕೀರ್ತಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ. ಇವತ್ತು ಸಿದ್ದರಾಮಯ್ಯನವರು ನೀವು ಸಾಲ ಮಾಡಿದ್ದೀರಾ ಅಂತ ಹೇಳಿದ್ರೆ ಮೋದಿ ಸಾಲ ಮಾಡಿಲ್ವಾ ಅಂತ ಹೇಳ್ತಾರೆ. ಮೋದಿ ಸಾಲ ಮಾಡಿರೋದು ರಸ್ತೆ ಮಾಡೋಕ್ಕೆ, ರೈಲ್ವೆ ಮಾರ್ಗ ಮಾಡೋಕ್ಕೆ, ವಿಮಾನ ನಿಲ್ದಾಣ ಮಾಡೋಕ್ಕೆ, ಬಿಟ್ಟಿ ಭಾಗ್ಯ ಮಾಡೋದಕ್ಕೆ ಮೋದಿಯವರು ಸಾಲ ಮಾಡಿಲ್ಲ. ಅದರಿಂದ ಸಿದ್ದರಾಮಯ್ಯನವ್ರ ಸರ್ಕಾರ ಜನರ ಪಾಲಿಗೆ, ರೈತರ ಪಾಲಿಗೆ ಇವತ್ತು ಸತ್ತೋಗಿದೆ. ಕುರ್ಚಿಗಾಗಿ ಕಚ್ಚಾಟ ಇವ್ರದ್ದು. ಇವತ್ತು ಈ ಸರ್ಕಾರ ಸಿದ್ದರಾಮಯ್ಯನವರ ಅವಧಿಯಲ್ಲಿ ನಾವು ಹಿಂತಿರುಗಿ ನೋಡಿದ್ರೆ 3 ವರ್ಷದ ಸಾಧನೆ ಏನಪ್ಪ ಅಂತ ಹೇಳಿದ್ರೆ, ದಿನ ಬೆಳಗಾದರೆ ಪತ್ರಿಕೆಯಲ್ಲಿ ಸೆಪ್ಟೆಂಬರ್ ಕ್ರಾಂತಿ, ನವಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಮೇ ಕ್ರಾಂತಿ, ಇದೇ ಪತ್ರಿಕೆಗಳಲ್ಲಿ ನಾವು ನೋಡ್ತೇವೆ. ಎಲ್ಲ ಮುಖಪುಟಗಳಲ್ಲಿ ಇದರಿಂದ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಸಾಮಾನ್ಯ ಜನರಿಗೆ ಅನಿಸ್ತಿದೆ ಈ ಸರ್ಕಾರ ಯಾವಾಗ ತೊಲಗಿದ್ರೆ ಸಾಕಪ್ಪ ಅಂತೇಳಿ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಎಷ್ಟು ಸ್ಥಾನ ಬಂತಪ್ಪ ಅಂದರೆ 136 ಸ್ಥಾನ ಕೊಟ್ಟರು. ಅತ್ಯಂತ ಬಹುಮತ 1989 ನಂತರ ಹೈಯೆಸ್ಟು ಕಾಂಗ್ರೆಸ್ಗೆ ಸೀಟ್ ಕೊಟ್ಟರು. ಇವತ್ತು 140 ಸ್ಥಾನ ಇವತ್ತಿದೆ. ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ಏನಾಗಿದೆಯಪ್ಪ ಅಂದರೆ, ಗಮನ ಕೊಟ್ಟು ಜನರು ಒಳ್ಳೆತಿಗಾಗಿ ಕೆಲಸ ಮಾಡಬೇಕು ಅನ್ನೋದು ಬಿಟ್ಟು ಬಣದ ರಾಜಕಾರಣಗಳಾಗಿ ಇವತ್ತು ನಾವು ನೋಡ್ತೇವೆ. ಇಲ್ಲಿ ರಾಜಣ್ಣನದೊಂದು ಗ್ರೂಪು, ಜಯಚಂದ್ರನೊಂದು ಗ್ರೂಪು, ಪರಮೇಶ್ವರದೊಂದು ಗ್ರೂಪ್ ಆಗಿದೆ ಇಲ್ಲಿ. ಅಂದರೆ ಇದು ಜಿಲ್ಲೆ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ 100 ಬಣಗಳಾಗಿ ಸಿದ್ದರಾಮಯ್ಯದೊಂದು ಬಣ, DK ಶಿವಕುಮಾರ್ದೊಂದು ಬಣ, ಸತೀಶ್ ಜಾರಕಿಹೊಳಿದೊಂದು ಬಣ, MB ಪಾಟೀಲ್ದೊಂದು ಬಣ, ಹೀಗೆ ಖರ್ಗೆದೊಂದು ಬಣ, ಹೀಗೆ ಬಣಗಳಾಗಿ ಒಡೆದಾಡ್ಕೊಂಡು ಅಧಿಕಾರಕ್ಕೆ ಕಿತ್ತಾಡ್ಕೊಂಡು ಆಡಳಿತ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ದುರ್ಬಲ ಆಗಿದೆ. ಅಧಿಕಾರಿಗಳು ಯಾರ ಮಾತು ಕೇಳದಿರೋಂಥ ಪರಿಸ್ಥಿತಿ ಇವತ್ತು ಆಗಿದೆ. ಇವತ್ತು ಶಾಸಕರೇ, ಕಾಂಗ್ರೆಸ್ಸಿನ ಶಾಸಕರೇ ನಮಗೊಂದು ಬಿಡುಗಾಸು ಕೊಟ್ಟಿಲ್ಲ ಅಂತೇಳಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಸರ್ಕಾರದ ವಿರುದ್ಧ ನಿಷ್ಕ್ರಿಯತೆ, ಭ್ರಷ್ಟಾಚಾರದ ಆರೋಪವನ್ನು ಅಲ್ಲಿಯ ಶಾಸಕರುಗಳೇ ಇವತ್ತು ಮಾಡ್ತಾ ಇರೋದನ್ನು ನಾವು ಕಾಣ್ತೇವೆ. ಅದರಿಂದ ಸಿದ್ದರಾಮಯ್ಯನವರು 17ನೇ ಬಡ್ಜೆಟ್ ಮಂಡಿಸಬೇಕಾದ್ರೆ ಒಬ್ಬನೂ ಕೂಡ ಮೇಜ್ ಕುಟ್ಟಿ ಈ ಬಡ್ಜೆಟ್ ಸರಿಗಿದೆ ಅಂತ ಸ್ವಾಗತ ಮಾಡ್ದಲ್ಲಿರೋದನ್ನು ಕೂಡ ನೀವೆಲ್ಲ ಪತ್ರಿಕಾ ಸ್ನೇಹಿತರು ನೋಡಿದ್ದೀರಾ.